ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಮಿಸ್ಟರ್ ಸೂರ್ಯ. ಬಾಗುರು ನಿನ್ಗೋಸ್ಕರನೇ ಕಾಯ್ತಾ ಇದೀವಿ. ಗುರುವೆ, ಹೊರಗೋಗಿ ಸುತ್ತಾಡೋಣ ಅಂತಂದ್ರೆ ಮಳೆರಾಯನ ಕಾಟ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ಜಾಕೋ ರಾಯನ ಕಾಟ. ಅಲ್ಲ, ಇವರು ಇನ್ಸ್ಟಾಗ್ರಾಮ್ ಏನಾದ್ರು ಅವ್ರ ಮನೆಯಲ್ಲಿರೋ ಹಿತ್ಲ ಮನೆ ಅನ್ಕೊಂಡವ್ರ, ಸಿಕ್ಕಿದ್ದೆಲ್ಲ ತಂದು ಇಲ್ಲ ಹಾಕ್ತಿರ್ತಾರೆ. ಹಾಯ್, ನಿಮ್ಮೊಂದು ವಿಷಯ ಕೇಳ್ಬೇಕು ನಾನು. ಫ್ರೆಂಡ್, ಈ ದೆಂಗ್ತೀನಿ ಅಂದ್ರೆ ಏನು ಫ್ರೆಂಡ್? ಫ್ರೆಂಡ್, ಈ ದೆಂಗ್ತೀನಿ ಅಂದ್ರೆ ಏನು ಫ್ರೆಂಡ್? ಲೇ ಪಿತೃ ಬಿಲಾಲ್ ನನ್ ಮಗನೇ, ಚಿಗುರು ಮೀಸೆ ಹೊಡಿತಿದೆ ನಿನ್ಗೆ. ಇನ್ನು ಇದ್ರ ಮೀನಿಂಗ್ ನಿನಗೆ ಗೊತ್ತಿಲ್ಲ ಅಂದ್ರೆ ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ನನಗೆ ಗೊತ್ತಿಲ್ಲ ಫ್ರೆಂಡ್. ಯಾರೋ ಒಂದು ಮೆಸೇಜ್ ಮಾಡಿದ್ರು ನನಗೆ ದೆಂಗ್ತೀನಿ ಅಂತ. ಅದಕ್ಕೆ ಫ್ರೆಂಡ್ ನಾನು ಹೂ ಅಂದೆ. ಏನ್ ಮಗ ಹೂ ಅಂದ್ಬಿಟ್ಟ? ನಿನ್ಗೂ ಅದೇ ಬಿಡು ಬೇಕಿರೋದು. ಆದ್ರೂ ಅದ್ರ ಅರ್ಥ ಹೇಳ್ತೀನಿ ಕೇಳು ಮಗ. ನಿನ್ನಂತ ಪತಿವ್ರತೆಗಳಿಗೆ ಅದೊಂದು ಮೊದಲ ಪಾಠ ಶಾಲೆ. ಅದರಲ್ಲಿ ಮೊದಲ ಪಾಠ ಏನ್ ಗೊತ್ತಾ? ನೀನು ಪ್ಯಾಂಟ್ ಬಿಚ್ಚಿ ಒಂದು ನಾಯಿ ಮುಂದೆ ಬಗ್ಗಿ ನಿಂತ್ಕೋ, ಆಮೇಲೆ ಕೆಳಗ್ ನೋಡ್ತಿರೋ ನೊರೆ ನೊರೆ ತರ ಶಾಂಪು ಬೀಳ್ತಿರುತ್ತೆ ನೋಡು, ಅದೇ ದೆಂಗ್ತೀನಿ ಅಂದ್ರೆ. ಹಲೋ ಫ್ರೆಂಡ್ಸ್, ಏನು ಗೊತ್ತಾ? ಈ ನಾಯಿ ತುಂಬಾ ಕ್ಲೋಸು. ಈ ನಾಯಿ ಗೊತ್ತಾ? ಈ ನಾಯಿ ನಿಯತ್ತು ನಿಮಗಿಲ್ಲ. ಇಬ್ರು ನಾಯಿ ನಿಯತ್ತು. ಈ ನಾಯಿ ನನ್ನ ಕ್ಲೋಸು, ಆಯ್ತಾ? ಇದು ನನ್ನ ಆಗ ನಾವು ಪ್ರೀತಿ ಮಾಡ್ತಿದ್ವಿ. ಇದು ನಾವು ಪ್ರೀತಿ ಮಾಡ್ತಿದ್ವಿ. ನಿಮ್ಮ ಅಪ್ಪ ಮುಟ್ಟಿದ್ದ ನಾಯಿ ಮರಿ ಹುಟ್ಟಿದ್ದಲ್ಲ ಚಿನಾಲಿ. ಹಾಯ್ ಪ್ರದೀಪ, ಚೆನ್ನಾಗಿದೆಯೇನೋ? ಹೇಗಿದೆಯೇನೋ? ನಾನು ನೋಡಿ ಹಂಗಿದ್ದೀನಿ. ಏನು ಚೆನ್ನಾಗಿದ್ದೀನಲ್ವಾ? ಏನೋ ಮಾಡ್ತಿದ್ಯಾ ಪ್ರದೀಪ? ಈ ಬೆರ್ಕೆ ಸೊಪ್ಪು ಗೊತ್ತು ತಾನೆ? ಈ ಬೆರ್ಕೆ ಸೊಪ್ಪನ್ನ ನೀನು ತಿಕ್ದಲ್ಲಿ ಇಟ್ಕೊಂಡು ಹೇಳ್ತೀನಿ. ನೋಡಿಸ್ತೀನಾಯ್ತು ನಿನ್ನ. ಹೇಗಿದೆಯೋ? ಬರಲ್ವೇನೋ ಪ್ರದೀಪ? ನಿನ್ನ ಚಿಕ್ಕ ವಯಸ್ಸು ಆಟ ಇನ್ನೂ ನೆನಪಿದೆ ಪ್ರದೀಪ. ಬಾರು ಪ್ರದೀಪ. ಅಯ್ಯೋ ಪ್ರದೀಪ, ಪಕ್ಕದ ಮನೆ ಹೋಗಿ ಸ್ನಾನ ಮಾಡಿದೆಲ್ಲ ಬಗ್ಗಿ ನೋಡ್ತಿದ್ದಲ್ಲ ಪ್ರದೀಪ. ಬಾರೋ. ಅಯ್ಯೋ ಮಿಸ್ ಯು ಪ್ರದೀಪ ನೀನು. ಹೊರಗಡೆ ಮಳೆ ಬಿದ್ದು ರೋಡ್ ಎಲ್ಲ ಕೊಚ್ಚೆ ಒಂದ್ ಕಡೆ ಆದ್ರೆ ಈ ಚಿನಾಲಿ ಮುಂಡೆ ಮಕ್ಕಳ ಕಾಟ ಇನ್ನೊಂದ್ ಕಡೆ. ಲೋ ಪ್ರದೀಪ, ಚಿಕ್ಕ ವಯಸ್ಸಲ್ಲಿ ಇವನ್ ಜೊತೆ ಚೈಲ್ಡ್ ಆಟ ಆಡೋ ಬದಲು ಚಿಲ್ಡ್ರನ್ಸ್ ಉಡ್ಸೋ ಆಟ ಆಡ್ಬಿಟ್ಟೇನೋ. ಈ ಪಾರ್ಟಿ ನೆನೆಸ್ಕೊತಾವನೆ. ಏನ್ರು ನಿಮ್ದು ಸರ್? ಕೋಲಾರ ಸರ್ ಇರ್ಬೋದು. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಮೆಂಟ್ ಮಾಡಿದ್ದಾನೆ ಅಂತ ಇವನು. ಬೋಳಿ ಮಗ್ನೆ ಅಂತೆ, ನಾನು ಲೌಡಿಕೆ ಬಾಲ್ನಂತೆ, ನನ್ನ ಸಾಯಿಸ್ತಾನಂತೆ, ಬೀಜ ಇಸ್ಕಿ ಸಾಯಿಸ್ತಾನಂತೆ. ಓ ನಿನ್ನ ಜನ್ಮಕ್ಕೆ ಬೆಂಕೇಟ, ಅಷ್ಟು ಧೈರ್ಯ ಉಂಟೋ ನಿಂದು? ನೀನು ಯಾವರೋ ನೀನು? ಬಾರೋ ಮೈಸೂರ್ ಹತ್ರ ಹುಣಸೂರು. ಇಷ್ಟು ದಿನ ಮುಳುಬಾಗ್ಲಲ್ಲಿರೋ ಮುಂಡೆ ಮಗ ಮಾನ ಮರ್ಯಾದೆ ತೆಗೆದ ಅವ್ರ ಊರ್ದು. ಈಗ ಹುಣಸೂರಕ್ ತೆಗಿಯಕ್ಕೆ ಯಾಕಣ್ಣ ಬಂದವನೆ. ಲೇ ಅವನ್ ಯಾರೋ ಬೈದ ಹೋಗಿ ಬಂದು ಇವನು ಬೀಜ ಹೇಗೋ ಇಸ್ಕಾಗತ್ತೆ? ಎಲ್ಲೋ ಇದೆ ಇವನ ಹತ್ರ. ಅಲ್ಲ, ಬೀಜದ ಬದಲು ಬೇರೆ ಇಸುಕ್ತೀನಿ ಅಂದಿದ್ರೆ ಖುಷಿ ಪಡ್ತಿದ್ನೇನೋಪ್ಪ. ಈಗ ರೇವಣ್ಣ ಅವ್ರ ಮಗ ಒಬ್ಬ ಆಡ್ತಿದ್ದಾನಲ್ಲ, ಕೋಲಣ್ಣ ಕೋಲೆ ಅಂತ ಆಟ ಆಡು. ಅಯ್ಯೋ ಯಾಕ್ರಿ ಬೀಜದ ಮೇಲೆ ಇಷ್ಟೇ ಕೊಂಡ್ರಿ ನಿಮಗೆ? ನಿಮ್ಮ ಬೀಜ ಆಸೆ ಇದ್ರೆ ನೀವೇ ಬೊಕ್ಕೊಂಡು ನೋಡಿ, ಆಯ್ತಾ? ನಿಮ್ಮ ಬೀಜ ನೀವೇ ನೋಡಿ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ನನಗೆ ಯಾಕೆ ಗೊತ್ತಿರೋ ತೊಂದರೆ ಕೊಡ್ತೀರ ನೀವು? ಬೀಜ ಅಂತ ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಬೀಜ ಅನ್ನೋದು ನಿಲ್ಲಿಸಿ. ಇದ್ಯಾವ್ದೋ ಒಂದು ಬೀಜದ ಕಥೆಯಲ್ಲೇ. ಅಲ್ಲ ಗುರು, 1.5 ಲಕ್ಷ ಕೊಟ್ಟು ಐಫೋನ್ ತಗೊಂಡು 300 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು. ಇಂಥ ದುರ್ಬೀಜಗಳ ಸ್ಟೋರಿ ಕೇಳಕ್ಕ ಒಬ್ಬ ಚುಲ್ಕಿಲಾಗ ಲಾಯ್ಕಿಲ್ಲ ನನ್ನ ಮಕ್ಳಿಗೂ. ಇದೊಂದು ನೋಡೋದ್ ಬಾಕಿ ಇತ್ತು ನಮ್ಗೆ. ಒಟ್ನಲ್ಲಿ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡ್ಸೋವರೆಗೂ ನಿಮ್ಗೆ ಸಮಾಧಾನ ಇಲ್ಲ ಅನ್ಕೋತೀನಿ. ಅಲ್ಲ, ಉತ್ತರ ಕರ್ನಾಟಕ ಕಡೆ ಒಂದ್ ಒಳ್ಳೆ ಗಾದೆ ಇದೆ ಗುರು. ಆ ಗಾದೆ ಹೇಳ್ಬಿಡ್ತೀನಿ. ಸುಧಾರಿಸಿದಾಳ ಅಂತ ಸೂಳಿ ಮದ್ವೆಗೆ ಹೋದ್ರ ಅಂದ್ರ ತುಂಬಾ ಆದ್ರಗಿತ್ತಿ ಮಕ್ಳದಾರ ಅಂದ್ರಂತೆ. ಹಾಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಇರೋರ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಸಿದ್ರೆ ಏನ್ ಮಾಡ್ತಾರೆ? ಹೀಗೆ ಪಾರ್ನಾಗ್ರಾಮ್ ಮಾಡಿ ಇಲ್ಲೂ ದಂಧೆ ಶುರು ಮಾಡ್ಕೊಂತಾರೆ. ನಿಮ್ ಮುಖಕ್ಕೆ ಎಷ್ಟು ಬೆಂಕಿ ಹಾಕ. ಏನಲ್ಲ ಗಂಡು ನನಗೆ ಆವಾಜ್ ಆಗ್ತೀಯಾ? ವಿಮಲ್ ಹಾಕ್ಕೊಂಡು ಮಕ್ಕ ಕೂಗಿದ್ರೆ
ಮೈಯೆಲ್ಲ ಕೇಸರಿ ಹಾಕಬಿಡ್ಬೇಕು ಮಗನೇ. ಯಾರೋ ಅವನು ಗುಪ್ತಿಕ ಅಂಕಲ್ಗೆ ಆವಾಜ್ ಹಾಕಿದ್ದು ಲೇ, ಡೈಲಾಗ್ ಚೇಂಜ್ ಆಗಿದೆ ಗೊತ್ತಿಲ್ವಾ ಈಗ? ಕಣ ಕಣದಲ್ಲೂ ಕೇಸರಿ ಅಲ್ಲ ಮಗ, ಮೈಯೆಲ್ಲ ಕೇಸರಿ. ಅವನ್ ಯಾವನೋ ನಿನ್ನಂತವನೇ ಕಣ ಕಣದಲ್ಲೂ ಕೇಸರಿ ಇದೆ ಅಂತ ವಿಮಲ್ ತಗೊಂಡೋಗಿ ಬಾತಲ್ಲಿ ಹಾಕೊಂಡು ಕೇಸರಿ ಬಾತ್ ಮಾಡ್ಕೊಂಡ್ ತಿಂದಂತೆ. ಆಂಟಿ, ನಿನ್ ಗಂಡಾಗ್ ಭಯ ಪಡಬೇಡಿ, ಅಟ್ಲೀಸ್ಟ್ ಗೋಡೆ ಮೇಲಿರೋ ನಿಮ್ಮ ಅತ್ತೆ ಫೋಟೋಗಾದ್ರೂ ಮರ್ಯಾದೆ ಬೇಡವಾ? ಅದ್ಯಾರೋ ಪುಣ್ಯಾತ್ ಗಿತ್ತಿ ತಾಯಿ ಇದನ್ನೆಲ್ಲ ನೋಡೋ ಮುಂಚೆನೆ ಹೋಗ್ಬಿಟ್ಟೈತೆ ಮೇಲಕ್ಕೆ. ಇನ್ನ ಭೂಮಿ ಮೇಲಿರೋ ನಿನ್ ಗಂಡನ್ ಗತಿ ದೇವ್ರಿಗೇ ಗೊತ್ತು. ದೇವ್ರೇ, ನನ್ಗೆ ಆಯ್ತಾ ಇಲ್ಲ ಕಣಪ್ಪ ಅಪ್ಪ. ಅಯ್ಯೋ ನಾ ಸತ್ತೋಗ್ಬೇಕಾಯ್ತದೆ. ಅಯ್ಯೋ ಅಯ್ಯೋ ಯಾರು ಕಾಪಾಡಪ್ಪ. ಸುಂದರಿನಿಯಾದರಿಂತೆ ದಯಾಮಯಿ ಅನ್ನಪೂರ್ಣ ನೀವಮ್ಮ. ಇದ್ಯಾರೋ ಒಳ್ಳೆ ಗೊಜಮ್ಮ ಇದ್ದಂಗ ಅವಳೆ ಜೇಜಮ್ಮ ಅಂತೆ. ಇದನ್ನೇನಾದ್ರೂ ಅರುಂಧತಿ ಮೂವಿಯಲ್ಲಿರೋ ಪಶುಪತಿ ನೋಡಿದ್ರೆ ಮತ್ತೆ ಸಮಾಧಿ ಒಳಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆದ್ರೂ ಕೊನೆಯಲ್ಲಿ ಛತ್ರಿ ಸರಿಯಾಗಿರೋ ಜಾಗದಲ್ಲೇ ಇಟ್ಟವಳೆ ಪಾಪ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಹೇಗಾಯಿತು ಎಂದರೆ ತಿಳಿಯದು ಹೃದಯದ ಚೋರತನ. ಏನಾಯಿತು ಎನ್ನುವ ಮುಂಚೆ ಸೇರಿತು ಎರಡು ಮನ. ಇವನ್ಯಾರು ಗುರು ಕಲಾಕಾರರು 8 ಇಂಚ್ ಕೇಸಿಂಗ್ಗೆ 2 ಇಂಚ್ ಮೋಟರ್ ಬಿಡಕ್ ಟ್ರೈ ಮಾಡ್ತಾವನೆ. ಆ ಆಂಟಿನು ಏನ್ ಮಾಡ್ತಾಳೆ ಪಾಪ, ಹಳೆ ಪೈಪ್ ಒಡೆದೋಗಿರುತ್ತೆ, ಅದಕ್ಕೆ ಹೊಸ ಪೈಪ್ ಹಾಕ್ಬೇಕು, ಇಲ್ಲಾಂದ್ರೆ ಬೋರ್ ಮುಚ್ಚೋಗುತ್ತಲ್ವಾ. ಆದ್ರೂ ಈ ವಿಡಿಯೋನೇನಾದ್ರೂ ಅವ್ನ್ ಗಂಡ ನೋಡಿದ್ರೆ ಇವಳಿಗೆ ಇವತ್ ರಾತ್ರಿ ಜೋಡೇಟು ಗ್ಯಾರಂಟಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನು ಇದು ಗಾಯ? ಅವನಿಲ್ ಮಾಡಿರೋ ಗಾಯಕ್ಕಿಂತ ಈ ಗಾಯ ಏನೂ ಇಲ್ಲ ಬಡೆ. ಯಾರು? ಏನಾಯ್ತು? ಏನಾಗ್ಬೇಕು ಇನ್ನೇನಾಗ್ಬೇಕು? ಗಾಯ, ಎಷ್ಟು ದೊಡ್ಡ ಗಾಯ. ಪೌಡರ್ ಲಿಪ್ಸ್ಟಿಕ್ ಇಂದ ಅರಳಿರೋ ಗಾಯ. ರೀಲ್ಸ್ ಮುಗಿದ್ಮೇಲೆ ಎಲ್ಲ ಮಾಯ. ಅಲ್ಲ, ದೇವ್ರು ಒಂದು ತುಟಿ ಕೊಟ್ಟವನೆ, ನೀನ್ ಇನ್ನೊಂದು ತುಟಿ ಯಾಕೆ ಮಾಡ್ಕೋಬೇಕಿತ್ತು? ಅಂದ್ರೆ ಹಣೆ ಮೇಲೆ ಯಾಕೆ ತುಟಿ ಮಾಡ್ಕೊಂಡೆ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರವನ್ ಜರ್ಕೆ ನನ್ ಮಕ್ಳು ಸರ್, ಅವನ್ ತಾಯಿನಾಡ ಅವ್ರವನ್ ಅವ್ರ ಅಪ್ಪನ್ ಕೊಟ್ಟಾರ ಅವ್ರ. ನಿಮ್ ಜನ್ಮಕ್ಕೆ ಇದು ಇನ್ಸ್ಟಾಗ್ರಾಮ್ ಅನ್ಕೊಂಡಿದೀರಾ ಇಲ್ಲ ಶವಾಗಾರ ಅನ್ಕೊಂಡಿದಿರೋ? ಇವ್ನ್ಯಾರೋ ಅಪ್ಡೇಟ್ ಆಗಿರೋ ಹಳೆ ಗಿರಾಕಿ ಫಸ್ಟ್ ಆ ಜಿಯೋದವ್ನ್ ಹೊಡಿಬೇಕು ಗುರು. ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಸಿಮ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟ. ಏನು ಗುರು, ಇರೋದನ್ನ ಹೇಳಿದೀನಿ, ನಿನಗೆ ಗೊತ್ತಿಲ್ಲ ಅಂದ್ರೆ ಬಂದು ಕೇಳು, ಮೆಸೇಜ್ ಮಾಡಿ ಕೇಳು, ಹೇಳ್ತೀನಿ ಏನು ಅಂತ. ಗೊತ್ತಿಲ್ಲ ಸುಮ್ನೆ ಏನೇನೋ ಮಾಡಕ್ ಹೋಗ್ಬೇಡ ಮರಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದೋಗೋ ನಡುವೆ ಒಳ್ಳೆ ಫಿಗರ್ಗಳ ಹಿಂದೆ ಸುತ್ತೋಲೆ. ಮೊದ್ಲು ನಿನ್ ಕಂಕಳ ಕೆಳಗಡೆ ಇರೋ ಟಶಾನ ಸರಿಯಾಗಿ ಬೋಳ್ಸಲೇ. ಅಲ್ಲ, ಫಿಗರ್ ಅಂತ ಹೇಳಿ ಕೆಳಗಿಂದ ಮೇಲ್ಗಡೆ ತೋರಿಸಿದ್ಯಾ? ಅಲ್ಲ, ನೀನೇನಾದ್ರೂ ಫಿಗರ್ ಅನ್ಕೊಂಡಿದ್ಯಾ? ನೀನು ಆವರೇಜ್ ಫಿಗರ್ ಇರ್ಬೋದು, ಆದ್ರೆ ನಿನಗಿಂತಲೂ ಟಾಪ್ ಫಿಗರ್ ಗಳನ್ನ ನಾನು ಕ್ರೋಮ್ ಅಲ್ಲಿ ಬೇಜಾನ್ ನೋಡ್ಬಿಟ್ಟಿದೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿ ಗುರು ವ್ಲಾಗ್ಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ಡ್ರನ್ ಬಾಯ್. ಲೋ ಬೋಸಿಡಿ ರಂಗ ಔಟ್ರೋ ಹಾಕೋ. ಆಂಟಿ ಏನೋ ವೈಟು, ಜಾಕೆಟ್ ಏನೋ ಟೈಟು, ನೋಡ್ತಿದ್ರೆ ನೈಟು, ನಿದ್ದೆ ಬರೋ ಡೌಟು. ಲಾ 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 ಲಾ. ಮಾಡ್ದೆ ನಿನ್ನ ಸಂಗ, ನನ್ ಟೈಮ್ ಬಂಗ, ನಿನ್ ಗಂಡ ಪೆಂಗ, ಅಂಗೂರೋರ್ ಹಾಕೊಂಡ್ ಬೆಂಗ.